ಹೈಕಮಾಂಡ್ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಹೈಕಮಾಂಡು, JDS ಅಂದ್ರೆ ಪದ್ಮನಾಭರ ಹೈಕಮಾಂಡು, ಹಂಗೆ ಒಂದೊಂದು ಹೈಕಮಾಂಡ್ ಒಂದೊಂದು ಊರಲ್ಲಿ ಇರ್ತವೆ. OBC ಮೀಸಲಾತಿ ಬಗ್ಗೆ ಮಾತನಾಡಿದ್ರಿ. ಕರ್ನಾಟಕ ರಾಜಕೀಯದ್ದು ನೀವು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ರೆ, ಪರ್ಮಿಷನ್ ಕೊಟ್ರೆ ಅವ್ರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡ್ಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಈಗಂತೂ ಬಿಹಾರ್ ಎಲೆಕ್ಷನ್ ವರೆಗೂ ಏನೋ ಸುಮ್ಮನೆ ಮಾತಾಡ ಮತ್ ಕಾಂಗ್ರೆಸ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಮಾತಾಡ್ತೀವಿ. ಬಿಜೆಪಿನಲ್ಲೂ ಇದೆ, ಬಿಜೆಪಿನಲ್ಲೂ ಕೂಡ ಬದಲಾವಣೆಗಳು, ಮತ್ತೊಂದು ಅಲ್ಲಿ ಕೇಂದ್ರದಲ್ಲೂ ಕೂಡ ಮಂತ್ರಿಮಂಡಲ ರೀಶಫಲ್ ಮಾಡ್ತಾರೆ, ನಮ್ಮ ರಾಜ್ಯದಿಂದ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ, ಇರ್ತಕ್ಕಂಥವ್ರ ಬಗ್ಗೆ ಬೇರೆ ಬೇರೆ ತೀರ್ಮಾನಗಳು, ಅವ್ರಿಗೆ ಬೇರೆ ಜವಾಬ್ದಾರಿಗಳು ಕೊಡ್ತಾರೆ. ಈ ತರ ಚರ್ಚೆಗಳು ಅಲ್ಲೂ ಇದಾವೆ. ಅದಕ್ಕೋಸ್ಕರ ಬಿಹಾರ್ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲೂ ಅಂದ್ರೆ ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ ಇದೆ ಅಂತ